ಜನಸೇವೆಯೇ ಜನಾರ್ದನ ಸೇವೆ ಮಾತಿನಲ್ಲಿ ನಂಬಿಕೆ ಇಟ್ಟಿರುವಂತಹ ಡಾಕ್ಟರ್ ಎನ್ ರಾಜಾರೆಡ್ಡಿ ಸರ್ ಅವರಿಗೆ ಗೌರವ ಹಾಕುವುದರ ಮೂಲಕ, ಶಾಲು ಹಾಕುವುದರ ಮೂಲಕ, ಮೈಸೂರು ಪೇಟ ಧರಿಸುವುದರ ಮೂಲಕ, ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವ ಸಮರ್ಪಣೆ. ಯುವ ಮುಖಂಡರಾದಂತಹ ಶ್ರೀಯುತ ಜಿನ್ನಿ ಸರ್ ಅವರಿಗೆ ಗೌರವ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಜಿ.ಆರ್. ನರಸಿಂಹನಾಯ್ಡು ಸರ್ ಅವರಿಗೆ ಗೌರವ ಸಮರ್ಪಣೆ. ಜಿನ್ನಿ ಸರ್ ಅವರ ಅಮೃತ ಹಸ್ತಗಳಿಂದ ಶಾಲು ಹಾಕುವುದರ ಮೂಲಕ, ಹಾರ ಹಾಕುವುದರ ಮೂಲಕ, ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಜಿ.ಆರ್. ನರಸಿಂಹನಾಯ್ಡು ಸರ್ ಅವರಿಗೆ ಗೌರವ ಸಮರ್ಪಣೆ. ಅದೇ ರೀತಿ ನರಸಿಂಹನಾಯ್ಡು ಸರ್ ಅವರ ಧರ್ಮಪತ್ನಿ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ನರಸಿಂಹನಾಯ್ಡು ಸರ್ ಮೇಡಮ್ ಅವರಿಗೆ ಗೌರವ ಸಮರ್ಪಣೆ. ಗಂಗಾಂಬಿಕಾ ಮೇಡಮ್ ಅವರ ಹಾಗೂ ಅವರೆಲ್ಲರ ಸ್ನೇಹಿತರ ಬಳಗದಿಂದ ಶ್ರೀಮತಿ ಸುಜಾತ ನರಸಿಂಹನಾಯ್ಡು ಮೇಡಮ್ ಅವರಿಗೆ ಗೌರವ ಸಮರ್ಪಣೆ. ಮಾನವ ಹಕ್ಕುಗಳು ಶ್ರೀಯುತ ಯುವ ಮುಖಂಡರಾದಂತಹ ಜಿನ್ನಿ ಸರ್ ಅವರಿಗೆ ಗೌರವ ಸಮರ್ಪಣೆ. ರಾಜ್ಯಾಧ್ಯಕ್ಷರ ಅಮೃತ ಹಸ್ತಗಳಿಂದ ಹಾರ ಹಾಕುವುದರ ಮೂಲಕ, ಮೈಸೂರು ಪೇಟ ಧರಿಸುವುದರ ಮೂಲಕ, ಹಾರ ಹಾಕುವುದರ ಮೂಲಕ ಜಿನ್ನಿ ಸರ್ ಅವರಿಗೆ ಗೌರವ ಸಮರ್ಪಣೆ. ಮಾನವ ಹಕ್ಕುಗಳು ರಾಜ್ಯ ಸಲಹೆಗಾರರು ಡಾಕ್ಟರ್ ಮೋಹನ್ ಕುಮಾರ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಮಾನವ ಹಕ್ಕುಗಳು ಗುಡಬಂಡೆ ಮುಖಂಡರು ಅಂಬಿಕಾ ಸುದರ್ಶನ್ ಮೇಡಮ್ ಅವರಿಗೆ ಗೌರವ ಸಮರ್ಪಣೆ. ಶ್ರೀಮತಿ ಅಂಬಿಕಾ ಸುದರ್ಶನ್ ಮೇಡಮ್ ಅವರಿಗೆ ಶೋಭಾ ಮೇಡಮ್ ಅವರ ಅಮೃತ ಹಸ್ತಗಳಿಂದ ಶಾಲು ಹಾಕುವುದರ ಮೂಲಕ, ಹಾರ ಹಾಕುವುದರ ಮೂಲಕ, ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗುತ್ತದೆ. ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಮುಖೇನ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಗುಡಬಂಡೆ ತಾಲೂಕಿನ ಅಧ್ಯಕ್ಷರಾದಂತಹ ಕರವೇ ಗಂಗರೆಡ್ಡಿ ಸರ್ ಅವರಿಗೆ ಗೌರವ ಸಮರ್ಪಣೆ. ಗುಡಬಂಡೆ ತಾಲೂಕಿನ ಅಧ್ಯಕ್ಷರಾದಂತಹ ಕರವೇ ಗಂಗರೆಡ್ಡಿ ಸರ್ ಅವರಿಗೆ ಶಾಲು ಹಾಕುವುದರ ಮೂಲಕ, ಹಾರ ಹಾಕುವುದರ ಮೂಲಕ, ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಈ ದಿನ ಸುದಿನ ಗಡಿನಾಡು ಕನ್ನಡಿಗರ ಹಬ್ಬದ ಹಿನ್ನೆಲೆಯಲ್ಲಿ ಚೇಳೂರು ತಾಲೂಕಿನ ಅಧ್ಯಕ್ಷರಾದಂತಹ ಭಾಸ್ಕರ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಯುವ ನಾಯಕ, ಯುವ ಮುಖಂಡ, ಚೇಳೂರು ತಾಲೂಕಿನ ಅಧ್ಯಕ್ಷರು ಭಾಸ್ಕರ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಶಿಡ್ಲಘಟ್ಟ ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀಯುತ ನಾಸೀರ್ ಸರ್ ಅವರಿಗೆ ಗೌರವ ಸಮರ್ಪಣೆ. ನಾಸೀರ್ ಶಿಡ್ಲಘಟ್ಟ ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀಯುತ ನಾಸೀರ್ ಸರ್ ಅವರಿಗೆ ರಾಜ್ಯಾಧ್ಯಕ್ಷರ ಅಮೃತ ಹಸ್ತಗಳಿಂದ, ಮೋಹನ್ ಸರ್ ಅವರ ಅಮೃತ ಹಸ್ತಗಳಿಂದ ಶಾಲು ಹಾಕುವುದರ ಮೂಲಕ, ಹಾರ ಹಾಕುವುದರ ಮೂಲಕ, ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ. ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ. ಬೆಂಗಳೂರು ನಗರ ಘಟಕದ ಶ್ರೀಮತಿ ಶೋಭಾ ಮೇಡಮ್ ಅವರಿಗೆ ಗೌರವ ಸಮರ್ಪಣೆ. ಶೋಭಾ ಮೇಡಮ್ ಅವರು ಬೆಂಗಳೂರು ನಗರ ಘಟಕದ ಶ್ರೀಮತಿ ಶೋಭಾ ಮೇಡಮ್ ಅವರಿಗೆ ಗೌರವ ಸಮರ್ಪಣೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ. ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸುವ ಪರಿಪಾಠ ಇರುತ್ತೋ ಆ ಗ್ರಾಮ, ತಾಲೂಕು, ಜಿಲ್ಲೆ, ದೇಶ, ರಾಜ್ಯ, ಪ್ರಪಂಚ ಎಲ್ಲವೂ ಸುಭಿಕ್ಷವಾಗಿರುತ್ತದೆ. ಅಂತಹ ಕೆಲಸವನ್ನ ಈ ದಿನ ಸುದಿನ ಗಡಿನಾಡು ಕನ್ನಡಿಗರ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲ
ನಮ್ಮ ಸಹೋದರರಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಗ್ತಾ ಇದೆ. ಶ್ರೀಯುತ ಈರಣ್ಣ ಸರ್ ಅವರಿಗೆ ಗೌರವ ಸಮರ್ಪಣೆ. ಈರಣ್ಣ ಸರ್ ಅವರಿಗೆ ಗೌರವ ಸಮರ್ಪಣೆ. ಶ್ರೀಮತಿ ನೇತ್ರಾವತಿ ಮೇಡಮ್ ಅವರಿಗೆ ಗೌರವ ಸಮರ್ಪಣೆ. ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಮುದ್ದುಕೃಷ್ಣ ಸರ್ ಅವರಿಗೆ ಗೌರವ ಸಮರ್ಪಣೆ. ಮುದ್ದುಕೃಷ್ಣರವರು. ಶ್ರೀಯುತ ಪುಟ್ರಂಗಯ್ಯ ಸರ್ ಅವರಿಗೆ ಗೌರವ ಸಮರ್ಪಣೆ. ಇವರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ತುಂಬಾ ವಜ್ರ, ನಮ್ಮ ನರಸಿಂಹನಾಯ್ಡು ಸರ್ ಒಂದು ವಜ್ರ ಇದ್ದಂಗೆ ಗಟ್ಟಿ. ಯಾವುದೇ ಒಂದು ಕೆಲಸವನ್ನ ಕೈಬಲ್ ಗುದ್ದು ಪ್ರಶ್ನೆ ಕೇಳಿ 2 ಪ್ರಶ್ನೆ ಕೇಳಿದ್ದು ಅರ್ಥಪೂರ್ಣ ಅವರು ಹೇಳಿದ್ದು. ಅದಕ್ಕೆ ಸಮಂಜಸವಾಗಿ ನಮ್ಮ ಚಳುವಳಿ ಸರ್ ಅವರು ಸಹ ಅದಕ್ಕೆ ಸಮರ್ಥನೆ ನೀಡಿದ್ರು. ಜೊತೆಗೆ ಇಂತಹ ಗಡಿನಾಡುಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗಬೇಕು. ಶಿಕ್ಷಕರ ನೇಮಕಾತಿ ಹೇಳಿದ್ರೆ ನಮ್ಮ ಕನ್ನಡ, ನಮ್ಮ ಭಾಷೆ ಉಳಿಯಲು ಬೆಳೆಯಲು ಸಾಧ್ಯವಾಗುತ್ತೆ. ಅಂತಹ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಪುಟ್ರಂಗಯ್ಯ ಸರ್ ಅವರಿಗೆ ಈ ದಿನ ಅವರಿಗೆ ಗೌರವ ಸಮರ್ಪಣೆ. ಶ್ರೀಯುತ ಗಾಂಧಿ ಸರ್ ಅವರಿಗೆ ಗೌರವ ಸಮರ್ಪಣೆ. ಗಾಂಧಿ ಸರ್ ಅವರಿಗೆ ಗೌರವ ಸಮರ್ಪಣೆ. ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಸ್ನೇಹಜೀವಿ ಬಿ ಎ ಬಾಬಾಜನ್ ಅವರಿಗೆ ಗೌರವ ಸಮರ್ಪಣೆ. ಚಳುವಳಿ ಸರ್ ಅವರ ಅಮೃತಾಸ್ತ್ರಗಳಿಂದ ಶಾಲು ಹಾಕುವುದರ ಮೂಲಕ, ಮೋಹನ್ ಸರ್ ಅವರ ಅಮೃತಾಸ್ತ್ರಗಳಿಂದ ಹಾರ ಹಾಕುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಗ್ತಾ ಇದೆ. ಮೈಸೂರು ಪೇಟವನ್ನು ಧರಿಸುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ನಮ್ಮ ಗೌರವಾನ್ವಿತ ಸನ್ಮಾನ್ಯ ಶ್ರೀ ನರಸಿಂಹನಾಯ್ಡು ಸರ್ ಅವರಿಗೆ ಬಾಬಾಚಂದ್ ಅವರು ಕನ್ನಡದ ಬಗ್ಗೆ ಅಪಾರ ಅಭಿಮಾನವನ್ನ, ಅಪ್ಪಟ ಕನ್ನಡ ಅಭಿಮಾನಿ, ಎಲ್ಲರನ್ನು ಪ್ರೀತಿಯ ವಿಶ್ವಾಸದಿಂದ ಮಾತನಾಡಿಸುತ್ತಾ ಬನ್ನಿ ಕನ್ನಡ